ಲೇಡೀಸ್ ಅಂಡ್ ಜೆಂಟಲ್ಮೆನ್, ಕರ್ನಾಟಕದಲ್ಲಿ ಯಾವುದೇ ರಾಜಕೀಯ ಬೆಳವಣಿಗೆಗಳು ನಡೆದರೂ ಕೂಡ ಅಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಅವರ ಕೆಲಸದ ಇಂಪ್ಯಾಕ್ಟ್ ಕಾಣ್ತಾನೆ ಇರುತ್ತೆ. ಕಾಂಗ್ರೆಸ್ ಜೊತೆಗೆ ಸಮ್ಮಿಶ್ರ ಸರ್ಕಾರವನ್ನು ಮಾಡಿ ಅದರಿಂದ ಏಳು ಬೀಳುಗಳನ್ನು ಕಂಡಂಥ ಎಚ್.ಡಿ. ಕುಮಾರಸ್ವಾಮಿ ಅವರು BJPಯ ಜೊತೆ ಸೇರಿ NDA ಸೇರಿ ಈಗ NDAದಲ್ಲಿ ಕೇಂದ್ರದ ಮಂತ್ರಿಯಾಗಿದ್ದಾರೆ. ಇಂಥ ಕುಮಾರಸ್ವಾಮಿ ಅವರು ಕಾಂಗ್ರೆಸ್ನಲ್ಲಿ ನಡೆಯುವಂತಹ ಅಧಿಕಾರ ಹಸ್ತಾಂತರದ ಪರ್ವದಲ್ಲಿ ಯಾವ ರೀತಿಯ ಆಟವನ್ನು ಆಡಿದ್ದಾರೆ, DK ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಸಿಗಲೇಬಾರದು ಅಂತ ದಿಟ್ಟವಾಗಿ ಹೆಜ್ಜೆ ಇಟ್ಟಂತಹ ಕುಮಾರಸ್ವಾಮಿ ಅದರಲ್ಲಿ ಯಶಸ್ವಿಯಾಗಿದ್ದಾರೆ. ಎಸ್ ವೀಕ್ಷಕರೇ, ಇದು ಇವತ್ತಿನ ಎಕ್ಸ್ಕ್ಲೂಸಿವ್ ಕೈ ಪೈಟಿನಲ್ಲಿ ಅಣ್ಣನ ಆಟ. ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ TV. ನಾನು ಹೇಮಂತ್. ಎಸ್ ವೀಕ್ಷಕರೇ, ತನ್ನ ರಾಜಕೀಯ ಬದ್ಧವೈರಿ DK ಶಿವಕುಮಾರ್ ಅವರನ್ನ ಯಾವುದೇ ಕಾರಣಕ್ಕೂ ರಾಜ್ಯದ ಅಧಿಪತಿಯನ್ನಾಗಿ ಮಾಡಬಾರ್ದು, ಮುಖ್ಯಮಂತ್ರಿ ಗಾದಿಗೆ ಏರ್ಲಿಕ್ಕೆ ಬಿಡಬಾರ್ದು, ಈ ರಾಜ್ಯವನ್ನ ಆಳ್ವಿಕೆ ಮಾಡಲು DK ಶಿವಕುಮಾರ್ ಅವರಿಗೆ ಅವಕಾಶ ಸಿಗಲೇಬಾರ್ದು ಅಂತ ಪ್ರತಿತಂತ್ರವನ್ನ ದೆಹಲಿಯಲ್ಲಿ ಕೂತು ಹೆಣಿತಾ ಇರುವಂತಹ ಎಚ್.ಡಿ. ಕುಮಾರಸ್ವಾಮಿ ಅವರ ಆಟದಲ್ಲಿ, ಅವರ ಪಗಡೆಯ ಆಟದಲ್ಲಿ, ರಾಜಕೀಯದ ಆಟದಲ್ಲಿ ಒಂದು ಹಂತದ ಯಶಸ್ಸನ್ನ ಗಳಿಸಿದ್ದಾರೆ. DK ಶಿವಕುಮಾರ್ ಮುಖ್ಯಮಂತ್ರಿ ಪದವಿಗೆ ಏರೋದು ಸದ್ಯಕ್ಕೆ ಸಾಧ್ಯವಿಲ್ಲ. 2.5 ವರ್ಷಗಳ ಅವಧಿಯ ನಂತರ ಈಗ ಈ ಸರ್ಕಾರ ಬಂದ ಮೇಲೆ ಮುಖ್ಯಮಂತ್ರಿ ಬದಲಾವಣೆ ಆಗ್ತಾರೆ ಅನ್ನುವ ಚರ್ಚೆ ಏನಿತ್ತು, ಅದು ಚರ್ಚೆಗೆ ಮಾತ್ರ ಸೀಮಿತ. ಅದು ಕಾರ್ಯರೂಪಕ್ಕೆ ಬರಲ್ಲ ಅಂತ ಹೈಕಮಾಂಡ್ ಯಾವಾಗ ಹೇಳ್ತೋ ಅಲ್ಲಿಂದ ಎಚ್.ಡಿ. ಕುಮಾರಸ್ವಾಮಿ ಅವರು ಈ ಆಟದಲ್ಲಿ ಗೆದ್ದ ವಾತಾವರಣ ನಿರ್ಮಾಣವಾಯಿತು. ಹಾಗಾದ್ರೆ DK ಶಿವಕುಮಾರ್ ಅವರು ಪಟ್ಟಕ್ಕೇರಬಾರ್ದು ಅಂತ HDK ಹಠ ತೊಟ್ಟಿದ್ಯಾಕೆ? ಎಸ್ ವೀಕ್ಷಕರೇ, ಒಕ್ಕಲಿಗರ ಏಕಮಾದ್ವಿತೀಯ ನಾಯಕ ಅಂತ H.D. ದೇವೇಗೌಡರು ಏನಿತ್ತು, H.D. ದೇವೇಗೌಡರಿಗೆ ಒಕ್ಕಲಿಗ ಸಮುದಾಯ ಘಂಟಾಘೋಷವಾಗಿ ಬೆಂಬಲವನ್ನು ಘೋಷಿಸುತ್ತೆ. H.D. ದೇವೇಗೌಡರ ಕರೆಗೆ ಓಗೊಡುತ್ತೆ, H.D. ದೇವೇಗೌಡರನ್ನು ಆರಾಧಿಸುತ್ತೆ, ಪೂಜಿಸುತ್ತೆ. ಇಂತಹ ಒಕ್ಕಲಿಗರ ಮತ್ತೊಬ್ಬ ನಾಯಕ H.D. ದೇವೇಗೌಡರಿಗೆ ಸಡ್ಡು ಹೊಡಿತಾನೆ ರಾಜಕೀಯದಲ್ಲಿ ಪ್ರವರ್ಧಮಾನಕ್ಕೆ ಬಂದಂಥ ನಾಯಕ DK ಶಿವಕುಮಾರ್ ಅವರಿಗೆ H.D. ದೇವೇಗೌಡರ ಸುಪುತ್ರ ಕುಮಾರಸ್ವಾಮಿಯವರು ರಾಜಕೀಯ ವೈರಿ ಅನ್ನೋ ಥರ. ಒಂದು ಕಾಲದಲ್ಲಿ ಸಮ್ಮಿಶ್ರ ಸರ್ಕಾರ ಇದ್ದಾಗ H.D. ಕುಮಾರಸ್ವಾಮಿ, DK ಶಿವಕುಮಾರ್ ಜೋಡೆತ್ತುಗಳಂತೆ ರಾಜ್ಯವನ್ನು ಸುತ್ತಿದ್ರು. ಮಂಡ್ಯದಲ್ಲಿ ಉಪಚುನಾವಣೆ ನಡೆದಾಗ ಈ ಜೋಡೆತ್ತುಗಳು ಒಬ್ಬರಿಗೆ ಒಬ್ಬರು ಮತ್ತೊಬ್ಬರು ಪ್ರಾಣ ಕೊಡ್ತೀವಿ ಅನ್ನುವ ಹಂತದವರೆಗೂ ತಮ್ಮ ಪ್ರೀತಿ ವಿಶ್ವಾಸವನ್ನು ತೋರಿಸಿದರು. ಆದರೆ ಒಂದು ಗಮನಿಸಬೇಕು ವೀಕ್ಷಕರೇ, ರಾಜ್ಯದಲ್ಲಿ ಯಾರೂ ಕೂಡ ಪರ್ಮನೆಂಟ್ ಮಿತ್ರರು ಅಲ್ಲ, ಶತ್ರುಗಳು ಅಲ್ಲ ಅನ್ನುವ ಮಾತಿದೆ. ಅದೇ ರೀತಿ ಇವರ ಮಿತ್ರತ್ವ, DK ಶಿವಕುಮಾರ್ ಮತ್ತು H.D. ಕುಮಾರಸ್ವಾಮಿ ಅವರ ಮಿತ್ರತ್ವ ಆ ಸಮ್ಮಿಶ್ರ ಸರ್ಕಾರಕ್ಕೆ ಮಾತ್ರ ಮೀಸಲಾಗಿತ್ತು, ಅಲ್ಲಿಯವರೆಗೂ ಮಾತ್ರ ಇತ್ತು. ಸಮ್ಮಿಶ್ರ ಸರ್ಕಾರದ ಪತನದ ನಂತರ ಜೋಡೆತ್ತುಗಳಂತಿದ್ದ ಈ ಇಬ್ಬರು ನಾಯಕರು ಹಾವು ಮುಂಗುಸಿಗಳ ಥರ ಕಿತ್ತಾಡಲಿಕ್ಕೆ ಪ್ರಾರಂಭ ಮಾಡಿದರು. ಕಳೆದ 2023ರ ಚುನಾವಣೆಯಲ್ಲಿಯೂ ಕೂಡ ಈ ಹೋರಾಟ ಹಾಗೆಯೇ ಮುಂದುವರೆದಿತ್ತು. ಒಕ್ಕಲಿಗರ ನಾಯಕತ್ವಕ್ಕಾಗಿ ಈ ಇಬ್ಬರು ನಾಯಕರಲ್ಲಿ HDK ಮತ್ತು DK ಇವರಿಬ್ಬರ ಮಧ್ಯದಲ್ಲೂ ದೊಡ್ಡ ಮಟ್ಟದ ಹೋರಾಟ ನಡೆದಿತ್ತು, ಗುದ್ದಾಟ ನಡೆದಿತ್ತು, ಸೆಣಸಾಟ ನಡೆದಿತ್ತು, ಕಾದಾಟ ನಡೆದಿತ್ತು. ಆದರೆ ಕಾಂಗ್ರೆಸ್ ಪರವಾಗಿ ರಾಜ್ಯದ ಜನ ಅಭೂತಪೂರ್ವ ಗೆಲುವನ್ನು ಕೊಡ್ತಾರೆ, ಪ್ರಚಂಡ ಗೆಲುವನ್ನು ಕೊಡ್ತಾರೆ. 135 ಸ್ಥಾನಗಳಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳನ್ನು ಗೆಲ್ಲಿಸ್ತಾರೆ. ನಂತರ ಲೋಕಸಭಾ ಚುನಾವಣೆಯ ಸಮಯದಲ್ಲಿ BJPಯ ಜೊತೆ ಸೇರಿ HDK ರಾಜಕೀಯದ ಮತ್ತೊಂದು ಇನ್ನಿಂಗ್ಸನ್ನು ಪ್ರಾರಂಭ ಮಾಡ್ತಾರೆ. ಆ ಲೋಕಸಭಾ ಚುನಾವಣೆಯಲ್ಲಿ ಬದ್ಧವೈರಿ DK ಶಿವಕುಮಾರ್ ಸೋದರ DK ಸುರೇಶ್ ಅವರನ್ನು ಬೆಂಗಳೂರು ಗ್ರಾಮಾಂತರದಲ್ಲಿ ಸೋಲಿಸಲಿಕ್ಕೆ H.D. ಕುಮಾರಸ್ವಾಮಿ ಯಶಸ್ವಿಯಾಗ್ತಾರೆ. ಡಾಕ್ಟರ್ ಮಂಜುನಾಥ್ ಅವರನ್ನು ಬೆಂಗಳೂರು ರೂರಲ್ನಲ್ಲಿ BJPಯಿಂದ ನಿಲ್ಲಿಸಿ ಗೆಲ್ಲಿಸಿಕೊಂಡು ಬಂದಂತಹ H.D. ಕುಮಾರಸ್ವಾಮಿ
ಡಿ ಕೆ ಶಿವಕುಮಾರ್ಗೆ ಸರಿಯಾದ ಏಟನ್ನು ಕೊಡ್ತಾರೆ. ಅದಾದ ನಂತರ ಡಿ ಕೆ ಶಿವಕುಮಾರ್ ಪ್ರವರ್ಧಮಾನಕ್ಕೆ ಬರಬೇಕು ಅಂತ ಹೇಳಿ, ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿ ಹೈಕಮಾಂಡ್ ತನಗೆ ಹೇಳಿದೆ ಅಂತ ಯಾವಾಗ ರಿವೀಲ್ ಮಾಡ್ತಾರೋ ಅಲ್ಲಿಂದ ಡಿ ಕೆ ಶಿವಕುಮಾರ್ ಈ ಹುದ್ದೆಗೆ ಬರಲೇಬಾರದು ಅಂತ ತಂತ್ರಗಳನ್ನು ಮಾಡ್ತಾ ಬಂದಂಥ ಎಚ್ ಡಿ ಕುಮಾರಸ್ವಾಮಿ ಲೋಕಸಭಾ ಚುನಾವಣೆ ಗೆದ್ದಾಗಿನಿಂದ ಯಾವ ರೀತಿ ಯಶಸ್ಸನ್ನು ಗಳಿಸ್ತಾ ಇದ್ರು, ಅವ್ರ ಕೈ ಮೇಲಾಗಿತ್ತು. ಅದೇ ರೀತಿ ಅಧಿಕಾರ ಹಸ್ತಾಂತರದ ವಿಚಾರದಲ್ಲೂ ಕೂಡ ಡಿ ಕೆಗೆ ಹಿನ್ನಡೆಯಾದರೆ ಕೈ ಮೇಲಾಗಿದ್ದು ಇದೇ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ. ಎಸ್ ವೀಕ್ಷಕರೇ, ತನ್ನ ರಾಜಕೀಯ ಲಾಭಕ್ಕಾಗಿ ತಂತ್ರಗಳನ್ನು ರೂಪಿಸುವ ರಾಜಕಾರಣಿಗಳು ಹಲವರಿದ್ದರೂ ಕೂಡ ತನ್ನ ರಾಜಕೀಯ ವಿರೋಧಿಗಳು ರಾಜಕೀಯವಾಗಿ ಬೆಳಿಬಾರ್ದು ಅಂತ ಹೇಳಿ ಅವರ ಅವನತಿಗೂ ಕೂಡ ತಂತ್ರಗಳನ್ನು ರೂಪಿಸುವ ರಾಜಕಾರಣಿಗಳು ತುಂಬ ಜನ ಇದ್ದಾರೆ. ಇದು ರಾಜಕೀಯದ ಮತ್ತೊಂದು ಲೆಕ್ಕ. ರಾಜಕೀಯದ ಲೆಕ್ಕಾಚಾರವೇ ಹೀಗೆ. ಇಲ್ಲಿ 2+2 = 4 ಅಲ್ಲ, ಇದು ಕೆಲವು ಸಮಯ 2+2 = 3 ಆಗ್ಬೋದು, ಅಥವಾ 2+2 = 5 ಆಗ್ಬೋದು. ಇದು ರಾಜಕೀಯ ಲೆಕ್ಕಾಚಾರ. ಇಂತಹ ರಾಜಕೀಯ ಪಟ್ಟುಗಳನ್ನು ಸರಿಯಾಗಿ ಬಲ್ಲಂಥ ಎಚ್ ಡಿ ಕುಮಾರಸ್ವಾಮಿ ಡಿ ಕೆ ಶಿವಕುಮಾರ್ ಅವರಿಗೆ ಸಮಯ ನೋಡಿ ಏಟುಗಳನ್ನು ಕೊಡ್ತಾನೆ ಬಂದಿದ್ದಾರೆ. ಈಗ ಮತ್ತೊಮ್ಮೆ ಏಟು ಕೊಟ್ಟಿದ್ದಾರೆ. ಈ ಏಟಿಗೆ ಪತ್ರಗುಟ್ಕೊಂಡು ಹೋಗಿರುವಂಥ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿಯ ಸ್ಥಾನವನ್ನು ಕಳೆದುಕೊಂಡಿದ್ದಾರೆ. ಮತ್ತೊಮ್ಮೆ ಇಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರ ಕೈ ಮೇಲಾಗಿದೆ. ಇದಾಗಿತ್ತು ಎಕ್ಸ್ಕ್ಲೂಸಿವ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್.